ಅದ್ಭುತ ಸ್ವರೂಪನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಪ್ರಿಯರೇ, ನಮ್ಮ ಬದುಕು ಎಲ್ಲ ಕಾಲವೂ ಶಾಶ್ವತವಾದದ್ದಲ್ಲ. ಮನುಷ್ಯನ ಯೌವನ ಪ್ರಾಯವೂ ಸಹ ಅಷ್ಟೇ ವ್ಯರ್ಥವಾದದ್ದು. ತಿಳಿದೋ ತಿಳಿಯದೆಯೋ ಮಾನವ ತನ್ನ ಜೀವಿತ ದಿನಗಳನ್ನು ಪಾಪದಲ್ಲಿಯೇ ಕಳೆದು ಬಿಡುತ್ತಾನೆ. ಪ್ರಸಂಗಿ 11:9 ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವವನೆಂದು ತಿಳಿದಿರು. ಬಾಲ್ಯವೂ ಪ್ರಾಯವೂ ವ್ಯರ್ಥವಷ್ಟೇ ಎಂಬುದಾಗಿ ತಿಳಿಸುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:7 ತಿಳಿಸಿರುವ ಪ್ರಕಾರ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕಲ್ಲವೇ? ದೇವರ ಮಾತುಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆತನ ಉಪದೇಶಗಳನ್ನು ಕಣ್ಣುಗುಟ್ಟಿನಂತೆ ಪಾಲಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ಬಾಳುವವನೇ ಧನ್ಯನು. ಕೀರ್ತನೆ 119:9 ಬರೆದಿರುವ ಪ್ರಕಾರ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ನೋಡುತ್ತೇವಲ್ಲವೇ? ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ವ್ಯರ್ಥ ಕಾರ್ಯಗಳ ಮೇಲೆ ದೃಷ್ಟಿಯಿಡದಂತೆ ತನ್ನನ್ನು ಕಾಪಾಡಿಕೊಳ್ಳಬೇಕು. ಚಪಲಚಿತ್ತರಾಗಿರದೆ ದೇವರ ನೀತಿ ವಿಧಿಗಳನ್ನು ಅನುಸರಿಸುವವರಾಗಿರಬೇಕು. ಯೌವನಸ್ಥನೇ, ನಿನ್ನ ಜೀವಿತ ಈ ದಿನ ಹೇಗಿದೆ? ಕತ್ತಲೆಯ ಬದುಕನ್ನು ಬಿಟ್ಟು ಬೆಳಕಿಗೆ ಬಾ. ಪಾಪ ಜೀವಿತವನ್ನು ತೊರೆದು ದೇವರ ಕಡೆಗೆ ತಿರುಗು. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ. ರೋಮ 10:9 ಪ್ರಕಾರ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಉಂಟಾಗುತ್ತದೆ. ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ಸತ್ಯವೇದವು ತಿಳಿಸುವಾಗ ಸ್ವಸ್ಥಚಿತ್ತರಾಗಿ ಪಾಪರಹಿತರಾಗಿ ಜೀವಿಸಬೇಕಲ್ಲವೇ? ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅಂತ್ಯಕಾಲದಲ್ಲಿ ಜೀವಿಸುತ್ತಿರುವ ನಮ್ಮೆಲ್ಲರಿಗೆ ಕ್ರಿಸ್ತನ ಕೃಪೆ ಜೊತೆಯಾಗಿರಲಿ. ಆಮೇನ್, ಆಮೇನ್.